ಆಂಜನಪ್ಪನನ್ನ ಸೂರಪ್ಪ ನಿನ್ನ ಮಗಳು ಫೋನ್ನಲ್ಲಿ ಗಂಡಸರ ಧ್ವನಿ ಹ್ಯಾಕ್ ಬಂತು ಅಂತ ಯೋಚನೆ ಮಾಡ್ತಿದ್ಯಾ? ತಲೆ ಕೆಡಿಸ್ಕೋಬೇಡ. ಈಗ ನಿನ್ನ ಮಗಳು ಈ ಸೂರಪ್ಪನ ಸೂರ್ನಲ್ಲಿದ್ದಾಳೆ. ಸೂರಪ್ಪ, ನಿನ್ ದ್ವೇಷ ಇರೋದು ನನ್ನ ಮೇಲೆ. ನನ್ನ ಮಗಳಿಗೇನು ಮಾಡಬೇಡ. ಮಾಡ್ಲೇಬೇಕು ಅಂತಿದ್ರೆ ಇಷ್ಟೊತ್ತಿಗಾಗ್ಲೇ ನಾನ್ ನಿನ್ನ ಮಾವ ಅಂತ ಕರೀತಾ ಇದ್ದೆ. ನಿನ್ನ ಮಗಳು ನನಗೂ ಬೇಕಾಗಿಲ್ಲ. ನನ್ ತಮ್ಮನ್ ಕೊಂದವನ್ನ ಒಂಟಿಯಾಗಿ ನನ್ನ ಹತ್ರ ಕಳಿಸ್ಕೊಡು. ನಿನ್ನ ಮಗಳನ್ನ ಬಿಟ್ಟು ಬಿಡ್ತೀನಿ. ಚಿನ್ನಿ, ಅಂಜನಪ್ಪನ ಅಣ್ಣ ಸೂರಪ್ಪ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಾನೆ. ನಿನ್ನ ಒಬ್ಬನ್ನೇ ಕಳಿಸಿದ್ರೆ ನನ್ನ ಮಗಳನ್ನ ಬಿಡ್ತಾನಂತೆ. ಏನು ಮಾಡ್ಲಿ? ನಾನ್ ಟೈಮ್ ಮಾತು ಎರಡು ವೇಸ್ಟ್ ಮಾಡಲ್ಲ. ನನ್ನ ತಮ್ಮನ್ನ ಸಾಯಿಸಿದ್ದಕ್ಕೆ ನಾನ್ ನಿನ್ನ ಸಾಯಿಸ್ತೀನಿ ಅಂತ ಗೊತ್ತಿದ್ರು ನೀನೊಬ್ಬನೇ ಇಲ್ಲಿವರೆಗೂ ಬಂದಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಏಯ್, ಸಾವು ಅಂದ್ರೆ ನಿನಗೆ ಭಯನೇ ಇಲ್ವಾ? ಅದ ಆಗಲ್ಲ. ಬರೀ ಸಾಯಿಸೋದ್ ಮಾತ್ರ ಅಲ್ಲ, ಸಾಯಕ್ಕೂ ಸಿದ್ಧವಾಗಿರ್ಬೇಕು. ಅದಕ್ಕೆ ಸಾವನ್ನೇ ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ದೀನಿ. ಏನ್ ಹೇಳ್ತೀಯ? ಅಣ್ಣ ಹೇಳ್ದಂಗೆ ಅವನ್ನ ಮುಗಿಸ್ಬೇಕು. ಹಾಕಲೇ ಸರಿಯಾಗಿ. ತಗೋ, ನಿಂತು ಗನ್ಸ್. ಬಾ, ಈ ಕಡೆ ಬಾ.
ನನ್ ಮಗಳಿಗೆ ದೃಷ್ಟಿ ತೆಗಿ. ಮಗಳ ಬಂದ್ಬಿಟ್ಲು. ಆಯ್ತಾ ಹಾಕು ಹಾಕು ಹಾಕು. ನನ್ ಮಗನೇ ಹೊಡೆದು ಬಿಟ್ಟಿಯಲ್ಲೋ. ಅಣ್ಣ ಖುಷಿನಲ್ಲಿ ಕೈ ಕಂಟ್ರೋಲ್ ಆಗಿಲ್ಲ ಅಣ್ಣ, ಕ್ಷಮಿಸ್ಬಿಡೋಣ. ಅಣ್ಣ ಸರಿನಾ, ಅಣ್ಣ ಸರಿನಾ? ನನ್ ಮಗಳು ಬಂದ ಖುಷಿಯಲ್ಲಿ ನನ್ ಬಿಡ್ತಾ ಇದ್ದೀನಿ. ಅದಕ್ಕೂ ಹೋಗ್. ವಾ 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 ಚಿನಿ ರಾಜ ಸಿಂಹದ ಮರಿ ಬಾ. ನನ್ ಮಗಳ ಜೀವ ಮಾನ ಎರಡೂ ಉಳಿಸಿದೀಯ. ಏನ್ ಬೇಕು ಕೇಳು. ಈ ಮನೆ ಬೇಕಾ, ಮನೆ ಬೇಕಾ, ಇಲ್ಲ ಹಣ ಬೇಕಾ, ಏನ್ ಬೇಕೋ ಕೇಳೋ ಕೊಡ್ತೀನಿ. ನನ್ ಮಗಳ ಮೇಲಾನೆ ಕೊಡ್ತೀನಿ. ನಿನ್ ಮಗಳೇ ಬೇಕು, ಕೊಡ್ತೀಯಾ? ನೋಡು, ನಾಲ್ಗೆನ ಬುದ್ಧಿ ಆಳ್ಬೇಕು. ನಾಲ್ಗೆ ಕೆಲ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ನೀನು ತುಂಬಾ ಬುದ್ಧಿವಂತ ತಿಳ್ಕೊಂಡಿದ್ಯಾ. ಎಲ್ರಿಗಿಂತ ದಡ್ಡ ನೀನು. ಆಣೆ ಹಾಕಕ್ಕೂ ಮುಂಚೆ ಯಾರ ತಲೆ ಮೇಲೆ ಆಣೆ ಹಾಕ್ಬೇಕನ್ನೋದು ಯೋಚನೆ ಮಾಡು. ಬರ್ತೀನಿ. ಡ್ಯಾಡಿ, ಯಾರವನು? ಎಷ್ಟು ಪೊಗರೋನ್ಗೆ? ಪೊಗರು ಬೇಟೆ ಆಡೋ ಸಿಂಹಕ್ಕಲ್ಲದೆ ಇಲಿ ಹಿಡಿಯೋ ಬೆಕ್ಕಿಗ ಇರುತ್ತೆ. ಅವನು ನನ್ನ ಶಕ್ತಿ. ಅವನು ಬಂದ ಮೇಲೆ ನಿಮ್ಮಪ್ಪ ರಾಜ ರಾಜ ಆಗ್ಬೇಟ. ಡ್ಯಾಡಿ, ನನ್ಗೇನು ಅರ್ಥ ಆಗ್ತಾ ಇಲ್ಲ. ಸೂರಪ್ಪ ನಾನು ಯಾಕೆ ಕಿಡ್ನಾಪ್ ಮಾಡ್ದ? ಸೂರಪ್ಪನ್ಗೂ ನನಗೂ ವ್ಯಾಪಾರದಲ್ಲಿ ತುಂಬಾ ಕಾಂಪಿಟೇಷನ್. ಎಲ್ಲಾ ಕಾಂಟ್ರಾಕ್ಟ್ ನನ್ಗೆ ಬಂತಲ್ಲ, ಅದಕ್ಕೆ ನಿನ್ನ ಅಡ್ಡ ಇಟ್ಕೊಂಡು ಆಟ ಆಡೋಣ ಅಂತ ನೋಡ್ದ. ಬೇಳೆ ಬೇಳೆಲ್ಲ ಇದೆಲ್ಲ ವ್ಯಾಪಾರದಲ್ಲಿ ಸಹಜ. ಗೋ ಗೋ ಬೇಬಿ, ರಿಲ್ಯಾಕ್ಸ್. ಓಕೆ ಡ್ಯಾಡಿ. ಅಣ್ಣ ಆದ್ರೂ ನೀವು ಚಿನ್ನಿಗೆ ತುಂಬಾ ಸದರ ಕೊಡ್ತಾ ಇದ್ದೀರಿ ಅನ್ಸುತ್ತೆ. ಕೊಡ್ತಾ ಇಲ್ಲ, ಅವನೇ ತಗೋತಾ ಇದ್ದಾನೆ. ಕುರಿ ಮೈಲಿ ಉನ್ನೆ ಬೆಳೆಯವರೆಗೂ ಅದಕ್ಕೆ ಬೇಲೆ. ಆಮೇಲೆ ಆನೆಗೆ ಕುಂಕುಮ ಇಟ್ಟು ಬುರುಡೆನ ನೆಲಕ್ಕೆ ಕೆಡವೋದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ತಲೆ ಬೋಳ್ಸ್ಬಿಟ್ಟಲ್ಲ, ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ಈಗ ಮನೇಲಿ ಏನಂತ ಹೇಳಿ? ಸುಮ್ನಿರು. ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ತಿರುಪತಿ ತಿಮ್ಮಪ್ಪಂಗೆ ಮುಡಿ ಕೊಟ್ಟೆ ಅಂತಾನು ಅಷ್ಟೇ. ಅಕ್ಕ, ಹೊಸ ಹೇರ್ ಸ್ಟೈಲ್ ಮಾಡಿಸ್ತೀನಿ ಅನ್ಬಿಟ್ಟು ತಲೆ ಬೋಳ್ಸ್ಬಿಟ್ಟಲ್ಲ, ಮನೇಲಿ ಏನ್ ಹೇಳಿ? ಕಾವೇರಿ ನೀರು ತಮಿಳ್ನಾಡಿಗೆ ಹೋಗದೆ ಇರ್ಲಿ ಅಂತ ಗುಂಡೋಡ್ಸ್ಕೊಂಡೇನು ಅಷ್ಟೇ. ಬಾಯಿಸ್ಕೊಂಡಿರೋ. ವೆಂಕಟೇಶ್ವರಾಯ ನಮ, ಓಂ ಶ್ರೀನಿವಾಸಾಯ ನಮ. ಅಪ್ಪ ತಿರುಪತಿ ವೆಂಕಟೇಶ ನಿನ್ನೆ ವಸಿಷ್ಠ. ಸುಮ್ನೆ ಇರು. ಬಕ್ರ ರೆಡಿ. ಹರೇ ರಾಮ 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 ಹರೇ ಹರೇ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ತಂದೆ ತಾಯಿ ಕಳ್ಕೊಂಡ ಮಕ್ಕಳಿಗೆಲ್ಲ ನಾವಲ್ಲಿ ಆಶ್ರಯ ನೀಡುತ್ತೇವೆ. ತಾವೀಗ ಸಹಾಯ ಮಾಡಿ ಮಹಾದಾನಿಗಳಾಗಬೇಕು. ಅಯ್ಯ ಅನಾಥಾಶ್ರಮ, ವೃದ್ಧಾಶ್ರಮ, ದೇವ್ರು ದಿಂಡ್ರು ಅಂತ ದಾನ ಧರ್ಮ ಮಾಡಿ ನನ್ನ ತಲೆ ನುಣಗಾಯ್ತೆ ಹೊರತು ಪುಣ್ಯನು ಬರ್ಲಿಲ್ಲ. ನನ್ನ ಹೆಂಡತಿ ಹೊಟ್ಟೆಲಿ ಒಂದು ಮೊಟ್ಟೆನು ಹುಟ್ಲಿಲ್ಲ. ಹೋಗಮ್ಮ, ಬಂದ್ಬಿಟ್ರೆ ಭಿಕ್ಷೆ ಹಣ ಕೇಳೋದಕ್ ಬಂದ್ವಿ ಅನ್ಕೊಂಡ್ಯಾ ವಸಿಷ್ಠ? ವಸಿಷ್ಠ? ನನ್ನ ಹೆಸರು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇನ್ನು ತಮಗೆ ತಂದೆ ಪದವಿ ಸಿಕ್ಲಿಲ್ಲ ಅಂತಾನೂ ಗೊತ್ತು. ಅಯ್ಯೋ 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 ಅಯ್ಯೋ, ನನಗ್ ಮಕ್ಕಳ ಭಾಗ್ಯ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗೋಯ್ತಾ? ಅಯ್ಯೋ ಅಯ್ಯೋ, ಕೃಷ್ಣ. ನೀವು ಮಹಾಶಕ್ತಿಯುಳ್ಳ ದೇವಿ. ನಮೋ ನಮಃ. ಪ್ರಸಾದ ತಂದಿದ್ದೀನಿ ಮಗನೇ, ತಗೊಳ್ಳಿ. ಈ ಪೂಜೆಗೆ 5,000 ಖರ್ಚಾಯ್ತು. ಆ ದುಡ್ಡು ಈ ಅನಾಥ ಮಕ್ಕಳಿಂದ ಭಿಕ್ಷೆ ಬೇಡಿ ತಂದದ್ದು. ಅಯ್ಯೋಯ್ಯೋ, ಅವ್ರ ದುಡ್ಡಲ್ಲಿ ನನ್ ಪೂಜೆ ನಡಿಬೇಕಾ? ಬೇಡ ಬೇಡ, ಆ ದುಡ್ಡು ನಾನೇ ಕೊಡ್ತೀನಿ. ಮಕ್ಕಳ ಭಾಗ್ಯ ನನಗ್ ತಾನೆ. ಇಲ್ಲಿ ಆಹಾ, ಎಂಥ ದೊಡ್ಡ ಮನಸ್ಸು. ಕೃಷ್ಣ ನಿಮ್ಗೊಳ್ಳೇದ್ ಮಾಡ್ಲಿ. ಹರೇ ಕೃಷ್ಣ ಕೃಷ್ಣ ಕೃಷ್ಣ. ಇವತ್ತು ಕರುಣೆ ಬಂತೇನಪ್ಪ ನನ್ ಮೇಲೆ. ಅದು ಲಕ್ಷ್ಮಿ, ಆ ದೇವಿದ್ ಎಂತ ಪವಾಡ ಗೊತ್ತಾ? ಇದನ್ನ ಮಂತ್ರಿಸಿ ಕೊಟ್ಟಿದ್ದಾರೆ. ನಮಗೆ ಮಕ್ಕಳಾಗುತ್ತಂತೆ. ನನ್ನ ಹೆಸರನ್ನ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು ಗೊತ್ತಾ? ಅಯ್ಯೋ, ಅಂಗಡಿ ಹೆಸರೇ ವಶಿಷ್ಠ ಸ್ಟೋರ್ಸ್ ಅಂತ ಇಟ್ಟಿದ್ದೀರಾ, ಅಷ್ಟು ಗೊತ್ತಾಗ್ಲಿಲ್ವಾ ನಿಮ್ಗೆ? ಹೌದಲ್ವೇ? ಮತ್ತೆ ನನಗೆ ಮಕ್ಳಿಲ್ಲ ಅಂತ ನಾನೇ ನನ್ನ ಹೆಂಡತಿ ಹೊಟ್ಟೆಲಿ ಒಂದು ಮೊಟ್ಟೆನೂ ಹುಟ್ಲಿಲ್ಲ ಅಂದ್ಬಿಟ್ನಲ್ಲ. ಅಯ್ಯಯ್ಯೋ, ಇಟ್ಟಲೆ ಬುಡಕ್ಕೆ. ನಾವು ಶ್ರೀ 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 ಕೃಷ್ಣ ಬಾಲಾಜಿ ಆಶ್ರಮದಿಂದ ಬಂದಿದ್ದೇವೆ. ಈ ಅನಾಥ ಮಕ್ಕಳು ಇದನ್ನು ಸ್ವಲ್ಪ ಇಟ್ಕೊಳ್ಳಿ. ಹರೇ ಕೃಷ್ಣ ಹರೇ ಕೃಷ್ಣ. ಅಮ್ಮ, ರಾಮ. ಮುಂದೆ ಹುಡುಗಿ, ಹಿಂದೆ ಮಾಮ, ಏನೋ ಮ್ಯಾಟರ್ ನಡೆದಿರ ಕಂಡ. ಹಂಗಂತ್ಯಾ? ಕೃಷ್ಣ, ರಾಮ, ರಾಮ.